ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ರೆಡಿ ಆಗ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮನೆಗೆ ಪಿವಿಸಿ ಸ್ಕ್ರೀನ್ ಹಾಕ್ಸ್ಕೊಂಡಿದ್ವಿ. ಸೊ ಅವ್ರು ಮನೆಗೆ ಬಂದ್ರು. ಯಾಕೆ ಅಂತ ಹೇಳಿದ್ರೆ ನಮ್ಮನೆಗೆ ಸ್ಕ್ರೀನ್ ಹಾಕ್ಸ್ಕೊಂಡಾಗ ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನ ನಾನು ಇನ್‌ಸ್ಟಾಗ್ರಾಮ್‌ಗೆ, ಯೂಟ್ಯೂಬ್‌ಗೆ ಅಪ್ಲೋಡ್ ಮಾಡಿದ್ದೆ. ಅದು ತುಂಬಾ ಚೆನ್ನಾಗಿ ವೈರಲ್ ಆಗಿ ಇವ್ರಿಗೆ ತುಂಬಾ ಕೆಲಸಗಳು ಸಿಕ್ತಂತೆ. ಹಾಗಾಗಿ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಇವತ್ತು ನಮ್ಮ ಮನೆಗೆ ಬಂದಿದ್ರು. ಹಣ್ಣು ಹಾಗೆ ಸೀರೆನೂ ಕೂಡ ತಂದ್ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಹಾಗೆ ಫ್ರೀಯಾಗಿನೂ ಕೂಡ ಹಾಕ್ಕೊಡ್ತೀನಿ ಮನೆ ಮುಂದೆ ಅಂತೆಲ್ಲ ಹೇಳಿದ್ರು. ಇಷ್ಟೊಂದು ಕೆಲಸ ಸಿಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಕ್ಕ. ನಿಮ್ಮಿಂದ ಒಂದು 4 ಕಾಸು ದುಡ್ದಿದ್ದೀವಿ. ತುಂಬಾನೇ ಹೆಲ್ಪ್ ಆಯ್ತು ಅಂತ ಹೇಳಿ ನಮಗೆ ಥ್ಯಾಂಕ್ಸ್ ಹೇಳಿ ಹೋದ್ರು. ಹಾಗೆ ಯಾರ್ಯಾರಿಗೆ ಹಾಕ್ಕೊಟ್ಟಿದ್ದಾರೆ ಅಂತೇಳಿ ಒಂದಷ್ಟು ವಿಡಿಯೋಗಳನ್ನೆಲ್ಲ ನಮಗೆ ಶೇರ್ ಮಾಡಿದ್ರು. ಸೊ ಅದನ್ನು ಕೂಡ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಅವ್ರು ಇದುವರೆಗೂ ಯಾರ ಹತ್ರನೂ ಪ್ರಮೋಷನ್ ವಿಡಿಯೋ ಮಾಡಿಸಿರ್ಲಿಲ್ವಂತೆ. ನಾವು ನಮ್ಮನೆಗೆ ಹಾಕ್ಸ್ಕೊಂಡ್ವಲ್ಲ ಅಂತೇಳಿ ನಾನು ವಿಡಿಯೋನ ಶೇರ್ ಮಾಡಿದ್ದೆ. ಆದರೆ ಇಷ್ಟು ಮಟ್ಟಿಗೆ ಅವ್ರಿಗೆ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ನಿಜ ತುಂಬಾನೇ ಖುಷಿ ಆಗ್ತಿದೆ. ಹಾಗೆ ನೀವು ಯಾರಾದರೂ PVC ಸ್ಕ್ರೀನ್ ಹಾಕ್ಸ್ಕೋಬೇಕು ಅಂತಿದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಹತ್ರನೇ ಬಂದು ಇವರು ಹಾಕ್ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಲುಕ್ ಆಗಿ ಕಾಣಿಸುತ್ತೆ. ಮಳೆ ಬಿಸಿಲು ಗಾಳಿ ಅವಾಯ್ಡ್ ಮಾಡುತ್ತೆ. ನಿಜವಾಗ್ಲೂ ತುಂಬಾನೇ ಬೆಸ್ಟ್‌ಗೆ ಬೆಸ್ಟ್ ಅಂತಾನೆ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು ಎಷ್ಟು ಜನ ಹಾಕ್ಸ್ಕೊಂಡಿದ್ದಾರೆ ಅಂತೇಳಿ. ಹಾಗೆ ಇವರ ಒಂದು ನಿಸ್ವಾರ್ಥ ಮನಸ್ಸಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇವ್ರಿಗೆ ಇನ್ನೂ ಒಳ್ಳೇದಾಗಲಿ, ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಸಿಗಲಿ ಅಂತ ಹೇಳಿ ಭಾವಿಸ್ತೀನಿ. ಇದೊಂದು ವಿಡಿಯೋಯಿಂದ ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜ ತುಂಬ ಖುಷಿಯಾಯಿತು. ಹಾಗೆ ಇವತ್ತು ದೇವಸ್ಥಾನಕ್ಕೆ ಬರಬೇಕಾಗಿತ್ತು. ನಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ವರದಂತೆ ಹಬ್ಬ ಇತ್ತು. ಹಾಗಾಗಿ ಅಲ್ಲೂ ಕೂಡ ಹೋಗಿದ್ದು ಬಂದ್ವಿ. ಲಾಂಗ್ ವಿಡಿಯೋ ಯೂಟ್ಯೂಬಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.